ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕಿಡ್ನಿಯ ವೈಫಲ್ಯಕ್ಕೆ ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ನರೇಂದ್ರ ಎಸ್. ಇವರೊಂದಿಗೆ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಿಡ್ನಿ ವೈಫಲ್ಯಕ್ಕೆ ಕಾರಣಗಳೇನು ಮತ್ತು ಅದಕ್ಕೆ ಏನೇನು ಚಿಕಿತ್ಸೆಗಳಿದೆ ಅನ್ನೋದ್ರ ಕುರಿತಂಗೆ ಮಾತಾಡೋಣ. ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಕಿಡ್ನಿ ತಜ್ಞರಾಗಿರುವಂತಹ ಡಾಕ್ಟರ್ ನರೇಂದ್ರ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಪ್ರೆಸೆಂಟ್ ನಾನು ಬೆಂಗಳೂರಲ್ಲಿ BGS ಗ್ಲೋಬಲ್ ಹಾಸ್ಪಿಟಲ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಇಲ್ಲಿ ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ಗೆ ಕನ್ಸಲ್ಟೆಂಟ್ ಆಗಿ ಬರ್ತಾ ಇದ್ದೀನಿ ವಾರಕ್ಕೊಮ್ಮೆ. ಸರ್, ಮಾನವನ ದೇಹದಲ್ಲಿ ಎಲ್ಲ ಅಂಗಗಳು ಮುಖ್ಯವೇ. ನಾವು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಾಗ ನಮ್ಮ ದೇಹದ ಬಹಳ ಪ್ರಮುಖ ಅಂಗ ಅಪ್ರಮುಖ ಯಾವುದು ಅಂತ ಕೇಳಬಹುದು ನೀವು ಡಾಕ್ಟರ್. ಎಲ್ಲವೂ ಮುಖ್ಯವೇ. ಕಿಡ್ನಿ ಕಾಯಿಲೆಗಳನ್ನ ಇತ್ತೀಚೆಗೆ ತುಂಬಾ ಕೇಳ್ತಾ ಇದೀವಿ. ಹಿಂದೆ ಇದ್ದಿರಬಹುದು, ಸವಲತ್ತುಗಳು ಇಲ್ಲದೆ ಕಾರಣಕ್ಕೆ ಅದು ನಮ್ಗೆ ಗೊತ್ತಾಗದೆ ಇರಬಹುದಿತ್ತೇನೋ. ಈಗ ಹಾಸನದಂತ ಊರಿರ್ಬೋದು ಅಥವಾ ಅದಕ್ಕಿಂತ ಚಿಕ್ಕ ಊರುಗಳಲ್ಲಿನೂ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ವಿಶೇಷತೆಯನ್ನ ಪಡೆದಿರುವಂತಹ ಅಂದ್ರೆ ಸ್ಪೆಷಲಿಸ್ಟ್ಗಳು ಸಿಗ್ತಾ ಇರೋದ್ರಿಂದ ಈಗ ಒಂದೇನಾದ್ರೂ ಸಮಸ್ಯೆ ಅಂತ ಆಸ್ಪತ್ರೆಗೆ ಹೋದಾಗ ಚೆಕಪ್ ಮಾಡಿಸ್ತಾರೆ ಡಾಕ್ಟರ್ಗಳು. ಇದನ್ನೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಅಂತ. ಅವಾಗ ಏನ್ ಸಮಸ್ಯೆ ಇದೆ, ಯಾವ ಅಂಗ ಎಷ್ಟು ಕೆಲಸ ಮಾಡ್ತಿದೆ ಅಂತೆಲ್ಲ ಇತ್ತೀಚೆಗೆ ಗೊತ್ತಾಗ್ತಿದೆ. ಹಾಗಾಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲಿಕ್ಕೆ ಕೂಡ ಅನುಕೂಲ ಆಗ್ತಿದೆ. ಸರ್, ಕಿಡ್ನಿ ಕೆಲಸ ಏನು ಮತ್ತೆ ಕಿಡ್ನಿಗೆ ತೊಂದರೆ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಮೇಡಮ್, ನೀವು ಹೇಳ್ದಂಗೆ ಮಾನವನಿಗೆ ಎಲ್ಲ ಅಂಗಗಳು ಮುಖ್ಯವಾಗಿರುತ್ತೆ. ಸೊ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂಗಾಂಗಗಳನ್ನ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಅದ್ರ ವೈಫಲ್ಯ ಆದಾಗ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ. ಯಾಕೆ ವೈಫಲ್ಯ ಆಯ್ತು, ಆ ವೈಫಲ್ಯ ಆದಾಗ ಹೆಂಗೆ ನಮ್ಗೆ ಪರಿಣಾಮಗಳು ಬೀಳ್ತಾ ಇದೆ ಅವಾಗ ಅಷ್ಟೇ ಗೊತ್ತಾಗುತ್ತೆ. ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ, ಅದು ನಮ್ ಗಮನಕ್ಕೆ ಬರಲ್ಲ. ಕಿಡ್ನಿ ಫಂಕ್ಷನ್ ಮಾಡ್ತಾ ಇರುತ್ತೆ, ಅದು ನಮ್ ಗಮನಕ್ಕೆ ಬರಲ್ಲ. ಕಿಡ್ನಿ ಫೇಲ್ಯೂರ್ ಆದಾಗ ಅಷ್ಟೇ ನಮ್ ಗಮನಕ್ಕೆ ಬರುತ್ತೆ, ಯಾಕಪ್ಪ ಹಿಂಗ್ ಕಿಡ್ನಿ ಫೇಲ್ಯೂರ್ ಆಯ್ತು ಅಂತ. ಕಿಡ್ನಿ ಅನ್ನೋದು ನಮ್ಗೆ ಅದು ಪೇರ್ಡ್ ಆರ್ಗನ್ ಬಾಡಿಯಲ್ಲಿ ಇರುತ್ತೆ. ಅಬ್ಡಾಮ್ನಲ್ಲಿ ರೆಟ್ರೋಪೆರಿಟೋನಲ್ ಆರ್ಗನ್ ಅಂತ ಹೇಳ್ತೀವಿ. ಅದು ಒಂದು ಮುಷ್ಟಿ ಗಾತ್ರದಲ್ಲಿ ಇರುತ್ತೆ. ಮೇಲಲ್ಲಿ 125 ಗ್ರಾಮಿಂದ 150 ಗ್ರಾಮಲ್ಲಿ ಇರುತ್ತೆ. ಫಿಮೇಲ್ಗಳಲ್ಲಿ ಅದು 100 ಗ್ರಾಮಿಂದ 125 ಗ್ರಾಮಲ್ಲಿ ಇರುತ್ತೆ. ಸೊ ಅದು ಮುಖ್ಯ ಕಾರ್ಯ ಏನಂದ್ರೆ ಕಿಡ್ನಿದು ಎಕ್ಸೆಸ್ ಆಫ್ ವಾಟರ್ ಬಾಡಿಲಿ ಏನಿರುತ್ತೆ ಅದನ್ನ ಎಕ್ಸ್ಕ್ರೀಟ್ ಮಾಡುತ್ತೆ. ಮತ್ತೆ ಎರಡನೇದು ಅಂತಂದ್ರೆ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಟಾಕ್ಸಿಕ್ ಮೆಟೀರಿಯಲ್ ಇಂದ ಬಾಡಿ. ಅದು ಟಾಕ್ಸಿಕ್ ಮೆಟೀರಿಯಲ್ ಹೆಂಗಾಗುತ್ತೆ ಅಂದ್ರೆ ನಮ್ಮ ಮೆಟಬಾಲಿಸಮ್ ಅಲ್ಲಿ ಆಗುತ್ತೆ ಟಾಕ್ಸಿಕ್ ಮೆಟೀರಿಯಲ್. ಅದು ಕಿಡ್ನಿ ಮೆಟಬಾಲಿಸಮ್ ಅಂದ್ರೆ ನಾವು ಈಗ ಊಟ ಏನ್ ಮಾಡ್ತೀವಿ, ಡ್ರಗ್ಸ್ ಏನ್ ತಗೊಂತೀವಿ, ಅದು ಜೀರ್ಣ ಆದಾಗ ಅದು ಕೆಲವು ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತೆ. ಅದು ಕ್ರಿಯಾಟಿನ್ ಅಂತ ಹೇಳ್ತೀವಿ, ಯೂರಿಯಾ ಅಂತ ಹೇಳ್ತೀವಿ, ಕೆಲವು ನೈಟ್ರೋಜನ್ ವೇಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆ ಪ್ರಾಡಕ್ಟ್ಗಳನ್ನ ಯೂರಿನ್ ಮುಖಾಂತರ ಅದು ಎಕ್ಸ್ಕ್ರೀಟ್ ಮಾಡುತ್ತೆ ಕಿಡ್ನಿ. ಅದು ಎರಡು ಇಂಪಾರ್ಟೆಂಟ್ ಕೆಲಸ. ಮತ್ತು ಮೂರನೇದು ಏನಂತಂದ್ರೆ ನಮ್ಮ ಬ್ಲಡ್ ಪ್ರೆಷರ್ನ ಮೇಂಟೈನ್ ಮಾಡುತ್ತೆ ಕಿಡ್ನಿ, ಒನ್ ಆಫ್ ದಿ ಇಂಪಾರ್ಟೆಂಟ್ ಅದು ಕೆಲಸ. ನಾಲ್ಕನೇದು ಒಂದು ವೈಟಮಿನ್ ಎರಿಥ್ರೋಪಾಯಿಟಿನ್ ಅಂತ ಸಿಂಥಸಿಸ್ ಮಾಡುತ್ತೆ. ಎರಿಥ್ರೋಪಾಯಿಟಿನ್ ಅಂತ ಹೇಳೋದು ಅದು ನಮ್ದು ಬ್ಲಡ್ ಪ್ರೊಡಕ್ಷನ್ಗೆ RBC ಅಂತ ಏನು ಹೇಳ್ತೀವಲ್ಲ ಅದು ಪ್ರೊಡಕ್ಷನ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಬೋನ್ ಮ್ಯಾರೋ ಸ್ಟಿಮ್ಯುಲೇಟ್ ಮಾಡಿ ಅದು. ಆಮೇಲೆ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಈಗ ಸೋಡಿಯಂ ಪೊಟ್ಯಾಷಿಯಂ ಬಾಡಿಗೆ ಬೇಕಾಗತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡೋದು ಕಿಡ್ನಿ ಕೆಲಸ. ಆಮೇಲೆ ಆಸಿಡ್ pH ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಕಿಡ್ನಿ ನಾರ್ಮಲ್ ಆಗಿ ಮಾಡುವಂತ ಕೆಲಸಗಳದು. ಇಷ್ಟೆಲ್ಲ ಕೆಲಸ ತನ್ನಷ್ಟಕ್ಕೆ ತಾನು ನಡೀತಾ ಇರುತ್ತೆ. ನಮ್ಗೇನು ಗೊತ್ತಿರಲ್ಲ ಕಿಡ್ನಿ ಎಲ್ಲಿದೆ, ಏನ್ ಕೆಲಸ ಮಾಡುತ್ತೆ ಅಂದ್ರೆ. ಈಗ ಮೆಡಿಕಲ್ ಓದಿರೋರ್ನ ಅಥವಾ ಈ ಸೈನ್ಸ್ ಓದಿರೋರು ಸ್ವಲ್ಪ ಎಲ್ಲಿದೆ, ಯಾವ ಭಾಗದಲ್ಲಿದೆ ಅಂತ ಗೊತ್ತು ಮಾಡಿದ್ರೆ, ಅಥವಾ ಡಾಕ್ಟರ್ ಒಂದು ಚಿತ್ರ ಬಿಡಿಸಿ ನೋಡಿ ನಿಮ್ ಕಿಡ್ನಿ ಇಲ್ಲಿದೆ, ಈ ಕೆಲಸ ಮಾಡುತ್ತೆ ಅಂತ ಹೇಳದೆ ಹೊರತು ಯಾರಿಗೂ ಏನು ಗೊತ್ತಾಗಲ್ಲ. ಹೇಳಿದಾಗೆ ಅದು ವೈಫಲ್ಯ ಆದಾಗಷ್ಟೇ ಅದು ನಮ್ ಗಮನಕ್ಕೆ ಬರುತ್ತೆ, ಅಲ್ಲಿವರೆಗೆ ಏನು ಗೊತ್ತಾಗಲ್ಲ. ಅವಾಗ ಗೊತ್ತಾಗುತ್ತೆ ಕಿಡ್ನಿ ಇಷ್ಟೆಲ್ಲ ಕೆಲಸ ಮಾಡ್ತಿತ್ತಾ, ಹೌದು ಹೆಂಗೆ ತಡೆಗಟ್ಟಬಹುದು ನಾವು ಇದನ್ನ, ಕಿಡ್ನಿ ಫೇಲ್ಯೂರ್ ಹೆಂಗೆ ತಡೆಗಟ್ಟಬಹುದು. ಯಾವ ಡಾಕ್ಟರ್ ಫೇಲ್ಯೂರ್ ಅಂತ ಯಾವಾಗ ಹೇಳ್ತೀರಾ ನೀವು? ಅದಕ್ಕೆ ಅದು ಫೇಲ್ಯೂರ್ ಅಂತ ಹೇಳಿ ಯಾವಾಗ ಹೇಳ್ತೀವಿ ಅಂದ್ರೆ ಕಿಡ್ನಿ ತನ್ನ ಕೆಲಸನ ಕಂಪ್ಲೀಟ್ ಸ್ಥಗಿತ ಮಾಡೋದಕ್ಕೂ ಮೊದಲು ಅದು ಮನುಷ್ಯಂಗೆ ಕೆಲವು ಸಿಗ್ನಲ್ಗಳನ್ನು ಕೊಡುತ್ತೆ ಅಲ್ವಾ ಸರ್? ಏನೇನಾದಾಗ ನಾವು ಅಂದ್ರೆ ಕನ್ಸರ್ನ್ ಏನೇನಿರುತ್ತೆ? ಕಿಡ್ನಿ ಫೇಲ್ಯೂರ್ ಅಂತ ನೀವು ಹೇಳಿದ್ವಲ್ಲ ನಾವು, 60% ಡ್ಯಾಮೇಜ್ ಆಗೋವರೆಗೂ ಕಿಡ್ನಿಗೆ ನಮ್ಗೆ ಅದು ಸಿಂಪ್ಟಮ್ಸ್ಗೆ ಗೊತ್ತಾಗಲ್ಲ ಬಾಡಿ
ಯಾವುದೇ ಥರ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಹೊಟ್ಟೆ ಹಸಿವು ಕಡಿಮೆ ಆಗೋದು, ವಾಮಿಟಿಂಗ್ ಬರೋದು, ಮತ್ತೆ ನಾಸಿಯಾ, ಫುಡ್ ನೋಡಿದ್ರೆ ಉಬ್ಬಳಿಕೆ ಬರುವಂಥದ್ದು, ಆಮೇಲೆ ವೆಯ್ಟ್ ಗೇನ್ ಆಗೋದು, ಎಡಿಮಾ ಅಂತ ಹೇಳ್ತೀವಿ, ಕಾಲಲ್ಲಿ ಕೈ ಕಾಲೆಲ್ಲ ಊದ್ಕೊಳ್ಳುವಂಥದ್ದು, ಆಮೇಲೆ ಜನರಲ್ಲೆಲ್ಲ ಬಾಡಿ ಎಲ್ಲ ಇಚಿಂಗ್ ಅಂತ ಆಗೋದು, ಆಮೇಲೆ ಈಸಿ ಫೆಟಿಗಬಿಲಿಟಿ ಅಂತ ಹೇಳ್ತೀವಿ, ನಡೆದಾಗ ತೊಂದರೆ ನಡೆಯಲಿಕ್ಕಾಗದೆ ಅಂಥದ್ದು, ಮತ್ತೆ ಉಪ್ಸ ಬರೋದು, ಆಯಾಸ ಬರೋದು, ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೀವಿ. ಇದು ಕಿಡ್ನಿ ಫೇಲ್ಯೂರ್ ಆದಾಗ ಬರುವಂಥ ಲಕ್ಷಣಗಳು. ಸೊ ಈ ಥರ ಬಂದಾಗ ಆಲ್ರೆಡಿ ನಾವು ಹೋಗಿ ಡಾಕ್ಟರ್ ಹತ್ರ ತೋರಿಸಿದಾಗ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ. ಮತ್ತೆ ಕೆಲವು ಕಿಡ್ನಿ ಫೇಲ್ಯೂರ್ ಆದಾಗ ಅದು ಕ್ರಾನಿಕ್ ರಿನಲ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಕ್ರಾನಿಕ್ ಕಂಡೀಷನ್ಸ್ ಆಗಿರುತ್ತೆ. ಆ ಥರ ಕಂಡೀಷನ್ ಅದು ರಿವರ್ಸು ಆಗಲ್ಲ ನಮಗೆ. ಆಲ್ರೆಡಿ ಲಕ್ಷಣಗಳು ಸರ್ ಹಂತ ಹಂತವಾಗಿರೋದಿಲ್ವಾ? ಈಗೆಲ್ಲ ಕಾಯಿಲೆಗೂ ಒಂದೊಂದು ಸ್ಟೇಜ್ ಇದೆ ಅಲ್ವಾ? ಫಸ್ಟ್ ಸ್ಟೇಜ್ ಅಲ್ಲಿ ಹಿಂಗಾಗುತ್ತೆ, 2ನೇ ಸ್ಟೇಜ್ ಅಲ್ಲಿ ಹಿಂಗಾಗುತ್ತೆ, 3 ಇದು ಸಡನ್ ಆಗಿ ಅದು ನಿಲ್ಲಿಸಿದಾಗ್ಲೇ ಗೊತ್ತಾಗುತ್ತಾ ಹೇಗೆ? ಹೌದು, 60% ಕಿಡ್ನಿ ಡ್ಯಾಮೇಜ್ ಆದಾಗಲೇ ನಮ್ಗೆ ಗೊತ್ತಾಗುತ್ತೆ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಹೌದು, ಅದು ಕ್ರಾನಿಕ್ ರೀನಲ್ ಫೇಲ್ಯೂರ್ ಸುಮಾರು ಕಾಸ್ಗಳಿರುತ್ತೆ. ಆ ಥರ ಡ್ಯಾಮೇಜ್ ಆದಾಗ ನಮಗೆ ಡಾಕ್ಟರ್ ಹತ್ರ ಸಲಹೆಗಳನ್ನು ತಗೊಂಡಾಗ ಟ್ರೀಟ್ ಮಾಡಿದಾಗ ಸ್ವಲ್ಪ ಕಾಯಿಲೆಗಳನ್ನ ನಾವು ರಿವರ್ಸ್ ಮಾಡ್ಬೋದು, ಸ್ವಲ್ಪ ಹಾಲ್ಟ್ ಮಾಡ್ಬೋದು, ಕೆಲವು ಕಾಯಿಲೆಗಳನ್ನ ಪ್ರೋಗ್ರೆಸ್ ಆಗೋದನ್ನ ಡಿಲೇ ಮಾಡ್ಬೋದು. ಅಲ್ಟಿಮೇಟ್ಲಿ ಅವ್ರು ಏನಾಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗೇ ಆಗುತ್ತೆ, ಅವ್ರಿಗೆ ಆಗುತ್ತೆ, ಸ್ವಲ್ಪ ನಿಧಾನ ಮಾಡ್ಬೋದು. ಏನೇನು ಕಾರಣಗಳು ಇರಬಹುದು ಸರ್? ಅಂದ್ರೆ ಇತ್ತೀಚೆಗೆ ಜಾಸ್ತಿ ಕಾಣಿಸ್ತಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದು ನಿಜನಾ? ಹಿಂದೂ ಇತ್ತ ಅಥವಾ ಇತ್ತೀಚೆಗೆ ಜಾಸ್ತಿ ಆಗಿರೋದಾ? ಹಿಂದೆನೇ ಇತ್ತು ಕಿಡ್ನಿ ಕಾಯಿಲೆಗಳು, ಇರಲಿಲ್ಲ ಅಂತಲ್ಲ. ಈ ನಡುವೆ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗಿದೆ. ಅದಕ್ಕೆ ನಮ್ದು ಈಗ ಜೀವನ ಶೈಲಿಯೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಕೆಲವು ಕಾಯಿಲೆಗಳಿಗೆ. ಈಗ ಕಿಡ್ನಿ ಕಾಯಿಲೆಗಳು ಮಕ್ಕಳಿಗೆ ಬೇರೆ ತೊಂದರೆಗಳಿಂದ ಬರುತ್ತೆ ಕಿಡ್ನಿ ಫೇಲ್ಯೂರು, ಹಂಗೆ ಅಡಲ್ಟ್ಗೂ ಬೇರೆ ಬೇರೆ ತೊಂದರೆಗಳಿಂದ ಬರುತ್ತೆ. ಈ ಮಕ್ಕಳಿಗೆ ಅಂತಂದ್ರೆ ಸುಮಾರು ಕಾಯಿಲೆಗಳಿರುತ್ತೆ. ಅಂದರೆ ಕಂಜೆನಿಟಲ್ ಡಿಫೆಕ್ಟ್ ಅಂತ ಹೇಳ್ತೀವಿ. ನಮ್ದು ಕಿಡ್ನಿ ಮತ್ತು ಯೂರಿನರಿ ಟ್ರ್ಯಾಕ್ಟ್ ಅಲ್ಲಿ ಹುಟ್ಟಿದಾಗೇನೆ ಅದು ಡಿಫೆಕ್ಟ್ ಆಗಿರೋದ್ರಿಂದ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಕೆಲವು ADPKD ಅಂತ ಹೇಳ್ತೀವಿ, ಅದು ಕೆಲವರಿಗೆ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಅಂತ ಹೇಳ್ತೀವಿ, ಕೆಲವ್ರಿಗೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಕೆಲವರಿಗೆ ಇನ್ಫೆಕ್ಷನ್ಸ್ ಇಂದ ಆಗುತ್ತೆ, ಕೆಲವರಿಗೆ IgA ನೆಫ್ರೋಪತಿ ಅಂತ ಹೇಳ್ತೀವಿ ಮಕ್ಕಳುಗಳಲ್ಲಿ, ಕೆಲವರಿಗೆ ರಿಫ್ಲೆಕ್ಸ್ ಆಗುತ್ತೆ ಯೂರಿನ್ ಬ್ಲಾಡ್ರಿಂದ. ಸೊ ಇದರಿಂದ ಮಕ್ಕಳಿಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ನಾವು 1 year ಮಕ್ಕಳಲ್ಲೂ ನೋಡಿದ್ವಿ ಕಿಡ್ನಿ ಫೇಲ್ಯೂರ್ನ, ಒಂದು ಅಂಥವ್ರಿಗೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಆಮೇಲೆ ಅಡಲ್ಟ್ ಅಲ್ಲಿ ಕಾಮನೆಸ್ಟ್ ಕಾಸ್ ಕಿಡ್ನಿ ಫೇಲ್ಯೂರ್ ಅಂದ್ರೆ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್, ಅತಿ ರಕ್ತ ಒತ್ತಡ. ಇವೆರಡು ಕಾಮನೆಸ್ಟ್ ಕಾಸ್ ಆಫ್ ಕಿಡ್ನಿ ಫೇಲ್ಯೂರ್ ಇನ್ ಅಡಲ್ಟ್ಸ್. ಅದರ್ ಕಾಸಸ್ ಅಂದ್ರೆ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಇರುತ್ತೆ, ADPKD ಅಂತ ಹೇಳಿದೆ, ಅದು IgA ನೆಫ್ರೋಪತಿ ಅಂತ ಹೇಳಿದೆ, ಕೆಲವು ಇನ್ಫೆಕ್ಷನ್ಸ್ ಸೋಂಕುಗಳಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಕೆಲವು ಸತಿ ಈಗ ಹೆಣ್ಮಕ್ಳಲ್ಲಿ ಈ ಡೆಲಿವರಿ ಟೈಮಲ್ಲಿ ಎಸ್ಪೆಷಲಿ ಪೋಸ್ಟ್ ಮಾರ್ಟಮ್ ಎಮರೇಜ್ ಅಂತ ಹೇಳ್ತೀವಿ, PPH ಅಂತ ಹೇಳ್ತೀವಿ, ಆ ಜಾಸ್ತಿ ಬ್ಲೀಡಿಂಗ್ ಆದಾಗ, ಎಕ್ಲಾಂಪ್ಸಿ ಆದಾಗ ಆಗ್ಲೂ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಕೆಲವರಿಗೆ ವಾಂತಿ ಭೇದಿ, ಅನ್ಕಂಟ್ರೋಲ್ಡ್ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಅದು ಹೈಪೋಟೆನ್ಷನ್ ಆಗುತ್ತೆ. ಆ ತೊಂದರೆಯಿಂದನೂ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಕೆಲವರಿಗೆ ರಿಕರೆಂಟ್ ಸ್ಟೋನ್ ಆಗ್ತಾ ಇರೋದು, ಕೆಲವರಿಗೆ ಗಂಟ್ಸಲ್ಲಿ ಇನ್ಫೆಕ್ಷನ್ಸು ಮತ್ತೆ ಪ್ರೋಸ್ಟೇಟ್ ಪ್ರಾಬ್ಲಮ್ ಇಶ್ಯೂಸ್ ಇಂದ ಅದರಿಂದನೂ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಂಡಿಯಾದಲ್ಲಿ ಕಾಮನೆಸ್ಟ್ ಕಾಸ್ ಇಸ್ ಡಯಾಬಿಟಿಸ್ ಅಂಡ್ ಹೈಪರ್ ಟೆನ್ಷನ್. ಈ ನಡುವೆ ಯಾಕೆ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅಂದ್ರೆ ನಮ್ದ್ರ ಸೆಡೆಂಟ್ರಿ ಲೈಫ್, ಆಮೇಲೆ ಎಲ್ಲ ಫಾಸ್ಟ್ ಫುಡ್ ತಿನ್ನೋಂಥದ್ದು, ಫಾಸ್ಟ್ ಫುಡ್ಸು, ಸಾಲ್ಟ್ ಜಾಸ್ತಿ ಕನ್ಸಂಪ್ಷನ್ ಮಾಡೋದು, ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸು, ಇದರಿಂದ ಕಿಡ್ನಿ ಫೇಲ್ಯೂರ್ ಜಾಸ್ತಿ ಆಗ್ತಾ ಇದೆ ಈ ನಡುವೆ. ಸರ್, ಇದೇನಾದ್ರೂ ತಂದೆ ತಾಯಿಗಿದ್ರೆ ಮಕ್ಕಳಿಗೂ ಬರೋ ಚಾನ್ಸಸ್ ಇರುತ್ತಾ? ಹೌದು, ವಂಶೀಯವಾಗಿ ಕೆಲವು ಕಿಡ್ನಿ ಕಾಯಿಲೆಗಳು ಬರುತ್ತೆ. ಅದು ಜೆನೆಟಿಕ್ ಅಂತ ಹೇಳ್ತೀವಿ, ADPKD ಅಂತ ಹೇಳ್ತೀವಿ. ಅದು ಕಿಡ್ನಿಯಲ್ಲಿ ನೀರ್ಗುಳ್ಳೆ ತರ ಆಗೋದು ಅಪ್ಪ ಅಮ್ಮನಿಗಿದ್ರೆ ಅವ್ರ ಮಕ್ಕಳಿಗೂ ಬರೋ ಚಾನ್ಸಸ್ ಇರುತ್ತೆ. ಈಗ ಡಯಾಬಿಟಿಸು ಅಷ್ಟೇ, ಅಪ್ಪ ಅಮ್ಮಂಗೆ ಇಬ್ರಿಗೂ ಡಯಾಬಿಟಿಸ್ ಇದ್ರೆ ಮಕ್ಕಳಿಗೆ 50% ಚಾನ್ಸಸ್ ಬರುತ್ತೆ. ಅದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ಡಯಾಬಿಟಿಸು. ಸೊ ಅದನ್ನ ಮೊದಲೇ ಗೊತ್ತಿದ್ರೆ ನಾವು ಕಂಟ್ರೋಲ್ ಮಾಡ್ಕೋಬಹುದು ಡಯಟ್ ಮಾಡಿಫಿಕೇಶನ್ಸ್ ಅಲ್ಲಿ, ಮತ್ತೆ ಎಕ್ಸಸೈಸ್, ದಿನನಿತ್ಯದಲ್ಲಿ ಎಕ್ಸಸೈಸ್ ಮಾಡೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಬಹುದು. ಕೆಲವು ಕಾಯಿಲೆಗಳು ಹೆಂಗಂದ್ರೆ ಈ ಡ್ರಗ್ಸ್ ಇಂದನೂ ಬರುತ್ತೆ ಕಿಡ್ನಿ ಕಾಯಿಲೆಗಳು. ಡ್ರಗ್ಸ್ ಅಂತ ಹೇಳಿದ್ರೆ ಈ ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೀವಿ, NSAID ಡ್ರಗ್ಸ್ ಅಂತ ಹೇಳ್ತೀವಿ. ಕೆಲವರಿಗೆ ಏಜ್ ಆದಾಗ ಮಂಡಿ ನೋವು ಬರ್ತಾ ಇರುತ್ತೆ, ತಲೆನೋವು ಬರ್ತಾ ಇರುತ್ತೆ, ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಅದಕ್ಕೆ ಪ್ರೋಟಾನ್ ಪಂಪ್ ಇನಿಬಿಟರ್ ಅಂತ ಹೇಳ್ತೀವಿ, ಅದನ್ನ ತಗೊಂತಾ ಇರ್ತಾರೆ ಗ್ಯಾಸ್ಟ್ರೈಟಿಸ್ ಮಾತ್ರೆಗೆ. ಅದನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೇನೆ ಸುಮಾರು ದಿನಗಳು ತಗೊಂತಾರೆ. ಅವ್ರಿಗೂ ಕಿಡ್ನಿ ಕಾಯಿಲೆ ಆಗೋ ಸಂದರ್ಭ, ಕಿಡ್ನಿ ಫೇಲ್ಯೂರ್ ಆಗೋ ಸಂದರ್ಭ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಪೇನ್ ಕಿಲ್ಲರ್ಸ್ ಇಂದ. ಅದೇ ಒಂಚೂರು ತಲೆನೋವು ಬಂತು ಅಂದ ತಕ್ಷಣನೇ ಅವ್ರೇನ್ ಮಾಡ್ತಾರೆ, ಓವರ್ ದ ಕೌಂಟರ್ ಮೆಡಿಕೇಶನ್ ಅಂತ ಹೇಳ್ತೀವಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ, ಡೈರೆಕ್ಟ್ ಆಗಿ ಮೆಡಿಕಲ್ ಶಾಪ್ಗೆ ಹೋಗ್ತಾರೆ, ಅಲ್ಲಿ ಪೇನ್ ಕಿಲ್ಲರ್ಗಳು ಮಾತ್ರೆಗಳು ತಗೊಂತಾರೆ. ಅದು ತಗೊಂತಾ ಇರ್ತಾರೆ, ಅವ್ರಿಗೆ ಏನು ಅಡ್ಡ ಪರಿಣಾಮಗಳು ಗೊತ್ತಾಗಲ್ಲ. ಅದೊಂದ್ಸತಿ ಕಿಡ್ನಿ ಡ್ಯಾಮೇಜ್ ಆದ್ಮೇಲೆ
ಲಕ್ಷಣಗಳು ಗೊತ್ತಾದ ಮೇಲೆ ಅದು ಗೊತ್ತಾಗುತ್ತೆ. ಸರ್, ಕೆಲವು ತಪ್ಪು ಕಲ್ಪನೆಗಳಿರುತ್ತೆ, ಅಂದರೆ ಮಿತ್ಸ್ ಅಂತ ಏನು ಹೇಳ್ತೀವಿ. ಈಗ ಜಾಸ್ತಿ ನೀರು ಕುಡಿದ್ರೆ ಕಿಡ್ನಿ ಫೇಲ್ ಆಗುತ್ತೆ ಅಂತ ಹೇಳ್ತಾರೆ, ಅದೆಲ್ಲ ನಿಜನಾ? ಅಲ್ಲ, ಅದು ಮಿತ್. ಅದು ಜಾಸ್ತಿ ನೀರು ಕುಡಿದ್ರೆ ಏನಿಲ್ಲ, ಅದು ಯೂರಿನ್ ಮುಖಾಂತರ ಎಕ್ಸ್ಕ್ರೀಟ್ ಆಗತ್ತೆ ಅಷ್ಟೇ, ಯೂರಿನ್ ಆಗಿ ಎಕ್ಸ್ಕ್ರೀಟ್ ಆಗುತ್ತೆ. ಈಗ ಕಿಡ್ನಿ ಆಲ್ಮೋಸ್ಟ್ ನಾವು ಡೈಲಿ ಕಿಡ್ನಿ ಏನು ಕೆಲಸ ಅಂದರೆ ಅದು ಆಲ್ಮೋಸ್ಟ್ 120 to 140 ಲೀಟರ್ಸ್ ಆಫ್ ಬ್ಲಡ್ನ ಫಿಲ್ಟರ್ ಮಾಡುತ್ತೆ. ಆ ಫಿಲ್ಟರ್ ಮಾಡಿದ್ರಲ್ಲಿ ನಾವು ಯೂರಿನ್ ಆಗಿ ಎಕ್ಸ್ಕ್ರೀಟ್ ಆಗೋದು ಬರೀ 1.5 to 2 ಲೀಟರ್ಸ್ ಅಷ್ಟೇ. ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ಎಕ್ಸ್ಕ್ರೀಟ್ ಆಗುತ್ತೆ, ಆ ಥರ ಅಂತಿಲ್ಲ. ಮತ್ತೆ ಬೇರೆ ಏನು ಮಿತ್ಗಳಿದೆ ಸರ್ ಕಿಡ್ನಿಗೆ ಸಂಬಂಧಪಟ್ಟ? ಕಿಡ್ನಿ ಸಂಬಂಧಪಟ್ಟ ಕೆಲವರು ಹೇಳ್ತಾರೆ, ನಾನು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದೆ, ಅದರಿಂದ ಇನ್ಫೆಕ್ಷನ್ಸ್ ಆಯಿತು, ಅದರಿಂದ ಕಿಡ್ನಿ ಫೇಲ್ಯೂರ್ ಆಯಿತು. ಆ ಥರ ಏನು ಆಗಲ್ಲ. ಆ ಥರ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದ ತಕ್ಷಣ ಈಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರುತ್ತಲ್ಲ ಸರ್, ಅವ್ರಿಗೆ ಕಿಡ್ನಿ ಸಮಸ್ಯೆಗಳು ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜನಾ? ಹೌದು. ಈಗ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಕಾಸ್ ಇರುತ್ತೆ. ಏನಕ್ಕೆ ಅದು ಅಂತ ನಾವು ಕಂಡುಹಿಡಿಬೇಕು. ಎಸ್ಪೆಷಲಿ ಡಯಾಬಿಟೀಸ್ ಇರೋರಿಗೆ, ಓಲ್ಡ್ ಏಜ್ ಆಗಿರೋರಿಗೆ, ಮೆನೋಪಾಸ್ ಆಗಿರೋರಿಗೆ, ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗಿರುತ್ತೆ ಬಾಡಿಯಲ್ಲಿ. ಸೊ ಅಂಥವ್ರಿಗೆ ರಿಕರೆಂಟ್ ಇನ್ಫೆಕ್ಷನ್ಸ್ ಆಗಿರುತ್ತೆ. ಕೆಲವು ಮಕ್ಕಳಲ್ಲೂ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ, ಅವ್ರಿಗೇನೋ ಕಂಜೆನಿಟಲ್ ಅಬ್ನಾರ್ಮಲಿಟೀಸ್ ಇರುತ್ತೆ. ಅಂಥವ್ರಿಗೂ ಕಿಡ್ನಿ ಫೇಲ್ಯೂರ್ ಆಗೋ ಸಂಭವ ಇರುತ್ತೆ. ಸೊ ಅವ್ರಿಗೆ ಸೂಕ್ತವಾಗಿ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನ ತಡೆಗಟ್ಟಬಹುದು. ಸರ್, ಈಗ ಇತ್ತೀಚೆಗೆ ಅಂದರೆ ತುಂಬ ದಿನಗಳಿಂದಾನೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಕಿಡ್ನಿ ಕಸಿ ಮಾಡಬಹುದು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಮತ್ತೆ ಅದು ಸುಲಭವಾಗಿ ಈಗ ದೊರೀತಾ ಇರುವಂತಹ ಚಿಕಿತ್ಸೆ, ಕೈಗೆಟುಕುವ ದರದಲ್ಲಿ ಕೆಲವು ಈ ಆದಿಚುಂಚನಗಿರಿ ಅಂತ ಆಸ್ಪತ್ರೆಗಳಲ್ಲಿ ಕಡಿಮೆ ದರದಲ್ಲಿನೇ ಚಿಕಿತ್ಸೆ ಕೂಡ ಲಭ್ಯ ಇದೆ. ಅದು ಪೂರ್ತಿ ಹಾಳಾದಾಗ ಅಲ್ವಾ, ಪೂರ್ತಿ ಇನ್ನೇನು ಆಗೋದೇ ಇಲ್ಲ ಅಂದಾಗ ನೀವು ವೈದ್ಯರು ಅದನ್ನ ಹೇಳ್ತೀರಾ, ಮಾಡಬೇಕೋ ಬೇಡವೋ, ಹೇಗೆ ಮಾಡೋದು ಅಂತೆಲ್ಲ ನೀವು ಡಿಸೈಡ್ ಮಾಡ್ತೀರಾ. ಅದನ್ನ ಬಿಟ್ಟು ಈಗ ಮಾಮೂಲಿ ಹೈಪರ್ ಟೆನ್ಷನ್ಗೆ ಎಲ್ಲ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳಂಗೆ ಏನಾದ್ರು ಟೆಸ್ಟ್ಗಳಿಲ್ವಾ, ಕಿಡ್ನಿ ಎಷ್ಟು ಕೆಲಸ ಮಾಡ್ತಿದೆ, ಇದಕ್ಕೇನಾದ್ರು ತೊಂದರೆ ಇದೆಯಾ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಯಾರೋ ಈಗ ರೇಡಿಯೋ ಕೇಳ್ತಾ ಇರೋರು ತಮ್ಮ ಕಿಡ್ನಿ ಎಷ್ಟು ಸುರಕ್ಷಿತವಾಗಿದೆ ಅಂತ ತಿಳ್ಕೊಬೇಕು ಅಂದ್ರೆ ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತೆ ಏನ್ ಟೆಸ್ಟ್ಗಳನ್ನು ಮಾಡಿಸ್ಬೇಕು? ಕಿಡ್ನಿ ಹೆಲ್ತ್ ಚೆಕ್ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅದನ್ನ. ಸೊ ಹೈ ರಿಸ್ಕ್ ಫ್ಯಾಮಿಲೀಸ್ ಅಂತ ಹೇಳ್ತೀವಿ ನಾವು. ಈಗ ಬೋತ್ ಪೇರೆಂಟ್ಸ್ ಡಯಾಬಿಟಿಸ್ ಇದ್ದು, ಸೊ ಮಕ್ಕಳಿಗೂ ಡಯಾಬಿಟಿಸ್ ಬರೋ ಚಾನ್ಸ್ ಇರುತ್ತೆ, ಇಲ್ಲಾಂದ್ರೆ ಹೈಪರ್ ಟೆನ್ಷನ್ಸ್ ಇರುತ್ತೆ, ಇಲ್ಲಾಂದ್ರೆ ಸಮ್ ಅದರ್ ಕಿಡ್ನಿ ಅಬ್ನಾರ್ಮಲಿಟೀಸ್ ಅಂತ ಹೇಳಿದ್ರೆ ರಿಕರೆಂಟ್ ಸ್ಟೋನ್ಸ್ ಆಗೋದು, ಇನ್ಫೆಕ್ಷನ್ಸ್ ಆಗೋದು. ಸೊ ಇಂಥವರು ಕಿಡ್ನಿಯ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು. ಯಾವುದೇ ಟೆಸ್ಟ್ಗಳಂದ್ರೆ ಒಂದು ಯೂರಿನ್ ಟೆಸ್ಟ್ ಅಂತ ಹೇಳ್ತೀವಿ, ಯೂರಿನಲ್ಲಿನ ಪ್ರೋಟೀನ್ ಲೀಕ್ ಆಗ್ತಾ ಇದೆಯಾ ಅಂತ ಯೂರಿನ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದೊಂದು ಟೆಸ್ಟ್. ಎರಡನೇ ಟೆಸ್ಟ್ ಅಂತ ಹೇಳಿದ್ರೆ ಒಂದು ಬ್ಲಡ್ ಅಲ್ಲಿ ಸೀರಮ್ ಕ್ರಿಯಾಟಿನ್ ಅಂತ ಹೇಳ್ತೀವಿ. ಎರಡು ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ನಮಗೆ ಕಿಡ್ನಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದು ಹೈ ರಿಸ್ಕ್ ಪೀಪಲ್ ನಾವು ಅಡ್ವೈಸ್ ಮಾಡ್ತೀವಿ ಯೂಶುವಲಿ. ಯಾರ ರಿಸ್ಕ್ ಪೀಪಲ್, ನಾನು ಆಗ್ಲೇ ಹೇಳ್ದಂಗೆ ಡಯಾಬಿಟಿಸ್ ಇರೋರಿಗೆ, ಮಧುಮೇಹ ಇರುವಂತವ್ರು, ಅಧಿಕ ರಕ್ತದೊತ್ತಡ ಇರೋರಿಗೆ, ಆಮೇಲೆ ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ ಅವ್ರಿಗೆ, ಆಮೇಲೆ ಒಬೆಸಿಟಿ ಇರೋಂಥವ್ರಿಗೆ, ಬೊಜ್ಜು ಇರುವಂತವ್ರಿಗೆ, ಆಮೇಲೆ ಆಲ್ಕೋಹಾಲ್ ಸೇವಿಸುವಂತವ್ರಿಗೆ, ಆಮೇಲೆ ಅನುವಂಶದಿಂದ ಕಿಡ್ನಿ ಕಾಯಿಲೆ ಇರೋರಿಗೆ ನಾವು ಒಂದು ಸಜೆಸ್ಟ್ ಮಾಡ್ತೀವಿ. ಈ ತರ ಟೆಸ್ಟ್ಗಳನ್ನ ಮಾಡಿಸ್ಕೊಂಡ್ರೆ ನಾವು ಬೇಗ ಅದನ್ನ ಕಂಡಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಣ ಮಾಡ್ಬೋದು. ಸರ್, ಈಗ ಕಿಡ್ನಿ ಕಸಿ ಮಾಡೋದ್ರ ಬಗ್ಗೆ ಮಾತಾಡೋಣ. ಹೇಗೆ ಅದು ಪ್ರಕ್ರಿಯೆಗಳು ಏನೇನ್ ನಡೆಯುತ್ತೆ? ಒಬ್ಬ ವ್ಯಕ್ತಿಗೆ ಡಯಾಲಿಸಿಸ್ ಬಗ್ಗೆನೂ ಮಾತಾಡ್ಬೋದು ಅಂತ ಅನ್ಸುತ್ತೆ. ಡಯಾಲಿಸಿಸ್ ಯಾವಾಗ ಮಾಡ್ತೀರಾ, ಕಸಿ ಯಾವಾಗ ಮಾಡ್ತೀರಾ? ಈಗ ಕಿಡ್ನಿ ವೈಫಲ್ಯ ಆದಾಗ, ಅಂದ್ರೆ ಕಿಡ್ನಿ ಕೆಲಸ ಮಾಡ್ತಿರಲ್ಲ, ಒಂದು ಸ್ಟೇಜ್ಗೆ ಹೋದಾಗ ಅದು ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೀವಿ. ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ. ಆವಾಗ ಕಿಡ್ನಿ ಅದು ಸ್ಟಾಪ್ ಆಗುತ್ತೆ ಕೆಲಸ ಮಾಡೋದು. ಆವಾಗ ನಾವೇನೋ ಮಾಡ್ತೀವಿ, ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್. ಕಿಡ್ನಿ ಏನು ಕೆಲಸ ಮಾಡುತ್ತೆ ಅದಕ್ಕೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಕೊಡಬೇಕು. ಸೊ ರೀನಲ್ ರೀಪ್ಲೇಸ್ಮೆಂಟ್ ಥೆರಪೀಸ್ ಅಂದರೆ ಒಂದು ಡಯಾಲಿಸಿಸ್. ಡಯಾಲಿಸಿಸ್ ಅಲ್ಲಿ 2 ಥರ ಇರುತ್ತೆ. ಒಂದು ಹೀಮೋಡಯಾಲಿಸಿಸ್ ಅಂತ ಹೇಳ್ತೀವಿ, ಆಮೇಲೆ ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ, CAPD ಕಂಟಿನ್ಯೂಸ್ ಆಂಬುಲೇಷನ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಮೂರನೇದು ಟ್ರಾನ್ಸ್ಪ್ಲಾಂಟೇಷನ್ಸ್. ಅದು ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿನೇ. ನಾವು ನೇಟಿವ್ ಕಿಡ್ನಿನೇ ಡಿಫರೆಂಟ್, ಬಟ್ ಅದನ್ನು ನಾವು ಬೇರೆ ಕಿಡ್ನಿ ಹಾಕಿದಾಗ್ಲೂ ಅದು ರೀಪ್ಲೇಸ್ಮೆಂಟ್ ಅಷ್ಟೇ. ಅದು ಇಟ್ಸ್ ನಾಟ್ ಎ ಪರ್ಮನೆಂಟ್ ಥಿಂಗ್ ಫಾರ್ ದೆಮ್. ಈಗ ಡಯಾಲಿಸಿಸ್ ಅಂದಾಗ ಅವರು ವಾರದಲ್ಲಿ ಇಮೋಡಯಾಲಿಸಿಸ್ ಅಂತ ಹೇಳಿದಾಗ 3 ಸತಿ ವಾರದಲ್ಲಿ ಹೋಗಿ ಅವರು ವೀಕ್ಲಿ 3 ಟೈಮ್ಸ್ ಡಯಾಲಿಸಿಸ್ ಮಾಡಿಸ್ಕೊತಾ ಇರಬೇಕಾಗುತ್ತೆ. ಒಂದು 4 years ಬ್ಲಡ್ ಅದು ಒಂದು ಮಿಷಿನ್ಗೆ ಹೋಗುತ್ತೆ. ಅಲ್ಲಿ ಮಿಷಿನಲ್ಲಿ ಅದು ಬ್ಲಡ್ ಎಲ್ಲ ಫಿಲ್ಟರ್ ಆಗುತ್ತೆ. ಅದು ಬ್ಲಡ್ ಎಲ್ಲ ಫಿಲ್ಟರ್ ಆಗಿ ಮತ್ತೆ ವಾಪಸ್ಸು ಎಕ್ಸಸ್ ವಾಟರ್ಸು ಮತ್ತೆ ಏನು ಟಾಕ್ಸಿಕ್ ಮೆಟೀರಿಯಲ್ ಅದನ್ನೆಲ್ಲ ಬ್ಲಡ್ ಮಿಷಿನಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ. ಮತ್ತೆ ವಾಪಸ್ ಬ್ಲಡ್ ಅದು ಬಾಡಿಗೆ ಹೋಗುತ್ತೆ. ಅದನ್ನ ಇಮೋಡಯಾಲಿಸಿಸ್ ಅಂತ ಹೇಳ್ತೀವಿ. ಬಟ್ ಇಮೋಡಯಾಲಿಸಿಸ್ ಅಲ್ಲಿ ಏನಂದ್ರೆ ಡಿಸ್ಅಡ್ವಾಂಟೇಜಸ್, ಎಲ್ಲಾ ಕೆಲಸನೂ ಅದು ಕಿಡ್ನಿ ಏನ್ ಮಾಡುತ್ತೆ ಎಲ್ಲ ಕೆಲಸ ಅದು ಮಾಡಲ್ಲ ಇಮೋಡಯಾಲಿಸಿಸ್ ಮಿಷಿನ್ ಅಲ್ಲಿ. ಅದು ಓನ್ಲಿ ಎಕ್ಸಸ್ ವಾಟರ್ ಎಕ್ಸ್ಕ್ರೀಟ್ ಮಾಡುತ್ತೆ, ಕ್ರಿಯಾಟಿನಿನ್ ಮತ್ತೆ ಯೂರಿಯಾ ಎಕ್ಸ್ಕ್ರೀಟ್ ಮಾಡುತ್ತೆ ಅಷ್ಟೇ ಅದು. ಬಟ್ ಅದರ ಕೆಲಸಗಳು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸು ಅದನ್ನ ಮಾಡ್ಲಿಕ್ಕೆ ಆಗಲ್ಲ, ಆಸಿಡ್ pH ಬ್ಯಾಲೆನ್ಸು ಅದನ್ನ ಕರೆಕ್ಟಾಗಿ ನಿರ್ವಹಿಸಕ್ಕೆ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಎರಿಥ್ರೋಪಾಯಿಟಿನ್ ಸಿಂಥಸಿಸ್ ಅಂತ ಹೇಳ್ತೀವಿ, ಅದನ್ನು ಹೊರಗಡೆ ನಾವು ಪೇಷಂಟ್ಗಳು ಕೊಡಲೇಬೇಕಾಗತ್ತೆ. ಆಮೇಲೆ ನಾವು ಬೋನ್ ಮೆಟಬಾಲಿಸಮ್ಗೆ, ಕ್ಯಾಲ್ಸಿಯಂ ಮೆಟಬಾಲಿಸಮ್ಗೆ ವೈಟಮಿನ್ D ಅಂತ ಹೇಳ್ತೀವಿ, ಅದನ್ನ ನಾವು ಕೊಡಲೇಬೇಕಾಗತ್ತೆ. ಸೊ ಅದನ್ನ ನಾವು ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡ್ಬೇಕಂತಂದ್ರೆ ಅದನ್ನ
ಅದೆಲ್ಲ ಇದು ಮಾಡಬೇಕು ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅವ್ರು ಹೋಗ್ಬೇಕಾಗತ್ತೆ. ಆ ಪ್ರಕ್ರಿಯೆ ಎಲ್ಲ ಹೇಗಿರುತ್ತೆ ಸರ್? ಅಂದರೆ ಕಿಡ್ನಿ ಯಾರು ತಗೊಳ್ತೀರಾ, ಬೇರೆಯವ್ರದ್ದೇ ತಗೋತೀರಾ ಅಥವಾ ರಿಲೇಟಿವ್ಸ್ ತಗೋತೀರಾ, ಹೇಗೆ? ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಕಸಿ ಅಂತ ಅಂದರೆ ಅದು ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ನಾವು. 2 ಥರ ಇರುತ್ತೆ. ಒಂದು ABO ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್, ABO ಇನ್ಕಾಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್. ಇನ್ನೊಂದು ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಬ್ರೈನ್ ಡೆಡ್ ಆಗಿರುತ್ತೆ ಪೇಷಂಟ್, ಬ್ರೈನ್ ನಿಷ್ಕ್ರಿಯ ಆಗಿರುತ್ತೆ, ಅವ್ರ ಫ್ಯಾಮಿಲಿಯವರು ಒಪ್ಕೊಂಡ್ರೆ ಅಂಗಾಂಗ ದಾನಗಳನ್ನ ಮಾಡ್ಬೋದು. ಅದನ್ನ ಒಂದು JCCK ಅಂತ ಒಂದು ಇದ್ರ ಬಾಡಿ ಇರುತ್ತೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರು ಆ ಕಾರ್ಯನ ಮಾಡಲಿಕ್ಕೆ ಒಪ್ಪಿಗೆ ಕೊಡ್ತಾರೆ, ಆರ್ಗನ್ ರಿಟ್ರಿವಲ್ ಮಾಡಲಿಕ್ಕೆ ಒಪ್ಪಿಗೆ ಕೊಡ್ತಾರೆ. ಒಪ್ಪಿಗೆ ಕೊಟ್ಟ ಮೇಲೆ ಆ ಕಿಡ್ನಿನ ನಾವು ಯಾರು ಪೇಷಂಟ್ಸ್ ಫಸ್ಟ್ ಇರ್ತಾರೆ ವೇಟಿಂಗ್ ಲಿಸ್ಟಲ್ಲಿ ಅವರಿಗೆ ನಾವು ಅದು ಹಾಕ್ಬೋದು. ಸೊ ಲೈವ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಅಂದರೆ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಈಗ ಸಪೋಸ್ ಹಸ್ಬೆಂಡ್ಗೆ ಏನಾರು ಆಗಿದ್ರೆ ಅವ್ರಿಗೆ ವೈಫ್ ಕೊಡ್ಬೋದು, ಮಕ್ಳುಗಳು ಕೊಡ್ಬೋದು, ತಂದೆ ತಾಯಿ ಕೊಡ್ಬೋದು, ತಮ್ಮ ತಂಗಿ ಕೊಡ್ಬೋದು. ಇದು ಫಸ್ಟ್ ಡಿಗ್ರಿ ರಿಲೇಷನ್ಸ್ ಅಂತ ಹೇಳ್ತೀವಿ. ಈ ಫಸ್ಟ್ ಡಿಗ್ರಿ 2 ಕಿಡ್ನಿ ಇರುತ್ತೆ, 1 ಕೊಡ್ಬೋದು. ಹೌದು, 2 ಕಿಡ್ನಿ ಇರುತ್ತೆ, 2 ಕಿಡ್ನಿಲಿ 1 ಕೊಡ್ಬೋದು. ಸೊ 1 ಕಿಡ್ನಿ ಕೊಟ್ಟರೆ ಅದೇನು ಸಮಸ್ಯೆ ಏನಾಗಲ್ಲ. ಸೊ ನಾವು ಡೋನರ್ಗೆ ಯಾವುದೇ ಥರ ತೊಂದರೆಗಳು ಇರಬಾರ್ದು, ಅವಾಗಲೇ ನಾವು ಆ ಕಿಡ್ನಿನೇ ತಗೊಳ್ಳೋದು. ಸೊ ಡೋನರ್ಗೆ ಏನಾರ ಕಿಡ್ನಿ ತೊಗೊಂಡಾಗ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಆ ಕಿಡ್ನಿ ತಗೊಳಕ್ ಹೋಗಲ್ಲ ನಾವು. ಎಸ್ಪೆಷಲಿ ಡೋನರ್ಗೆ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ಸ್ ಇದ್ದಾಗ, ಆಮೇಲೆ ಡೋನರ್ಗೆ ಡಯಾಬಿಟಿಸ್ ಇದ್ದಾಗ, ನಾಟ್ ಕಂಟ್ರೋಲ್ ಇದ್ದಾಗ, ಅದರಿಂದ ಅಡ್ಡ ಪರಿಣಾಮ ಡೋನರ್ ಮೇಲೆ ಬೀರಿದ್ರೆ ಅಂಥವ್ರ ಹತ್ರ ನಾವು ಕಿಡ್ನಿ ತಗೊಳಕ್ ಆಗಲ್ಲ. ಯಾಕೆಂದ್ರೆ ಡೋನರ್ ದೇ ಆರ್ ಡೂಯಿಂಗ್ ಎ ನೋಬಲ್ ಜಾಬ್. ಡೋನರ್ ಹೆಲ್ತಿ ಪೀಪಲ್, ಅವ್ರಿಗೆ ಯಾವುದೇ ತರ ತೊಂದರೆಗಳು ಆಗಬಾರ್ದು ನಾವು ಕಿಡ್ನಿ ತಗೊಂಡಿದ್ರಿಂದ. ಅದು ಫಸ್ಟ್ ಡಿಗ್ರಿ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು ಡೊನೇಷನ್ ಅಲ್ಲಿ. ಇನ್ನೊಂದು ABO ಕಂಪ್ಯಾಟಬಲ್ ಅಂತಂದ್ರೆ ಈ O ಬ್ಲಡ್ ಗ್ರೂಪ್ ಅವ್ರು ಇರ್ತಾರಲ್ಲ, ಅವರು ಯೂನಿವರ್ಸಲ್ ಡೋನರ್ ಅಂತ ಹೇಳ್ತೀವಿ. O ಅವರು ಯಾರಿಗೆ ಬೇಕಾದ್ರೂ ಕೊಡ್ಬೋದು, A ಅವ್ರಿಗೆ ಕೊಡ್ಬೋದು, B ಅವ್ರಿಗೆ ಕೊಡ್ಬೋದು, ಮತ್ತೆ AB ಅವ್ರಿಗೆ ಕೊಡ್ಬೋದು, ಮತ್ತೆ O ಅವ್ರಿಗೆ ಕೊಡ್ಬೋದು. O ಬ್ಲಡ್ ಗ್ರೂಪ್ ಅವರು. AB ಅವರು ಯೂನಿವರ್ಸಲ್ ರಿಸಿಪಿಯೆಂಟ್ ಅಂತ ಹೇಳ್ತೀವಿ. ಸೊ ಅವ್ರು ಯಾರಿಂದಾರ ತಗೋಬೋದು, A B O ಇಂದಾರ ತಗೋಬೋದು. ಸೊ ಇಷ್ಟರಲ್ಲಿ ನಾವು ಕಂಪ್ಯಾಟಬಿಲಿಟಿ ಅಂತ ಹೇಳ್ತೀವಿ. A ಬ್ಲಡ್ ಗ್ರೂಪ್ ಅವರು A ಅಷ್ಟೇ ಕೊಡಬೇಕಾಗತ್ತೆ, A ಅವರು AB ಕೊಡೋಕ್ಕಾಗತ್ತೆ, A ಅವರು B ಕೊಡೋಕ್ಕಾಗಲ್ಲ. ಬಟ್ ABO ಇನ್ಕಾಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅದಕ್ಕೆ ಸುಮಾರು ಪ್ರಕ್ರಿಯೆಗಳಿರ್ತವೆ. ಅಲ್ಲಿ ಆಂಟಿಬಾಡೀಸ್ ಅಂತ ಇರುತ್ತೆ ಬಾಡಿಯಲ್ಲಿ. ಆ ಆಂಟಿಬಾಡೀಸ್ಗೆಲ್ಲ ನಾವು ರಿಮೂವ್ ಮಾಡಿ ಸೊ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದನ್ನ ABO ಇನ್ಕಾಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅದು ಕೆಲವು ಡ್ರಗ್ಸ್ ಎಲ್ಲ ಯೂಸ್ ಮಾಡ್ತೀವಿ ಮುಂಚೆನೆ, ಟ್ರಾನ್ಸ್ಪ್ಲಾಂಟ್ ಆಗಕ್ಕೆ ಮುಂಚೆ ಡಿಸೆನ್ಸಿಟೈಸೇಷನ್ ಅಂತ ಹೇಳ್ತೀವಿ. ಅದು ಆಂಟಿಬಾಡೀಸ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸರ್, ಈಗ ಖರ್ಚು ವೆಚ್ಚ ತುಂಬಾ ಆಗುತ್ತಾ ಹೇಗೆ? ಟ್ರಾನ್ಸ್ಪ್ಲಾಂಟಲ್ಲಿ ಖರ್ಚು ವೆಚ್ಚ ಆಗ ಸಹಜ. ಯಾಕೆ ಖರ್ಚು ವೆಚ್ಚ ಆಗುತ್ತೆ ಅಂತ ಹೇಳಿದ್ರೆ ಸುಮಾರು ಇಮ್ಯುನೋಸಪ್ರೆಸೆನ್ಸ್ ಅಂತ ಯೂಸ್ ಮಾಡ್ತೀವಿ ಅದಕ್ಕೆ ಪೇಷಂಟ್ಗಳಿಗೆ. ಅಂದರೆ ಪೇಷಂಟು ಇಮ್ಯುನೋಸಪ್ರೆಸೆಂಟ್ ಹಾಕಿದಾಗ ಆ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಆವಾಗ ಬಾಡಿ ಅಕ್ಸೆಪ್ಟ್ ಮಾಡುತ್ತೆ ಕಿಡ್ನಿನ. ಅದರ್ವೈಸ್ ಏನು ಮಾಡುತ್ತೆ, ಬಾಡಿ ರಿಜೆಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಅದು ಇಮ್ಯುನೋಸಪ್ರೆಸರ್ಸಿಂದ ಮತ್ತೆ ಡ್ರಗ್ಸ್ ಅಂಡ್ ಡಿಸ್ಪೋಸಬಲ್ ಯೂಸ್ ಮಾಡ್ತೀವಿ, ಯಾವುದೇ ಥರ ಸೋಂಕುಗಳು ತಡೆಗಟ್ಟಕ್ಕೆ ಆಗಬಾರ್ದು ಅಂತ. ಹಂಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳಿರುತ್ತೆ. ಬಟ್ ನಾವು ಈಗ ಆದಿಚುಂಚನಗಿರಿ ಹಾಸ್ಪಿಟ್ಲಲ್ಲಿ ನಾನು ಡಾಕ್ಟರ್ ನರೇಂದ್ರ ಅಂತ ಮತ್ತೆ ಡಾಕ್ಟರ್ ಅನಿಲ್ BT ಅಂತ ಇಬ್ಬರು ಹಳೆಯ ವಿದ್ಯಾರ್ಥಿಗಳು, ನಾವು ಅಲ್ಲೇ ಓದಿದ್ದು. ನಾವು ಏನಾರು ಮಾಡಬೇಕು ನಮ್ಮ ಹಾಸ್ಪಿಟ್ಲಿಗೆ ಅಂತೇಳಿ ಅಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದುವರೆಗೆ ಒಂದು 30 ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಅದು ಬಡವರಿಗೆ. ಆಮೇಲೆ ಇದು ರೂರಲ್ ಹಾಸ್ಪಿಟಲ್ ಆಗಿರೋದ್ರಿಂದ ಸುಮಾರು ಈ ಹಾಸನ್ ಪೇಷಂಟ್ಸ್ ಸರೌಂಡಿಂಗ್ ಆಲ್ಮೋಸ್ಟ್ ಅದು ಒಂದು 70-80 ಕಿಲೋಮೀಟರ್ಸ್ ಇದೆ. ಮಂಡ್ಯ, ಹಾಸನ್ನು, ತುಮಕೂರು ಮಧ್ಯದಲ್ಲಿದೆ, ಚಿಕ್ಕಮಗಳೂರು. ಸೊ ಸುಮಾರು ಒಂದು 30-40 ಪೇಷಂಟ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ಸಕ್ಸಸ್ ಚೆನ್ನಾಗಿದ್ದಾರೆ ಪೇಷಂಟ್ಸ್. ಮತ್ತೆ ಈಗ ಹಾಸನದಲ್ಲಿ ಒಂದು ಉಚಿತ ಕಿಡ್ನಿ ತಪಾಸಣಾ ಶಿಬಿರ ಮಾಡ್ತಿದ್ದೀರಲ್ವಾ? ಹೌದು ಮೇಡಮ್, ಇದೇ ತಿಂಗಳಲ್ಲಿ ಸ್ವಾಮೀಜಿಯವ್ರ ಬರ್ಡೇ ಇದೆ. ದೊಡ್ಡ ಸ್ವಾಮೀಜಿ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವ್ರದ್ದು. ಅದರ ಪ್ರಯುಕ್ತವಾಗಿ ಒಂದು ಉಚಿತ ಕಿಡ್ನಿ ಕ್ಯಾಂಪ್ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತೇಳಿ 20ನೇ ತಾರೀಕು ಮಾಡ್ತಾ ಇದೀವಿ. ಇದೇ ತಿಂಗಳು 20ನೇ ತಾರೀಕು ಮಂಗಳವಾರ. ಯಾರಿಗಾದ್ರೂ ಸಮಸ್ಯೆ ಇದ್ರೆ ಉಚಿತ ಇರುತ್ತೆ. ಹೌದು, ಉಚಿತವಾಗಿರುತ್ತೆ. ಸಲಹೆಗಳಿರುತ್ತೆ ಮತ್ತೆ ಟ್ರೀಟ್ಮೆಂಟ್ಗಳು ಕೆಲವೆಲ್ಲ ಉಚಿತವಾಗಿರುತ್ತೆ. ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲಾ ಆವರಣ, MG ರಸ್ತೆ, ಹಾಸನ. ಹೌದು. ಇಲ್ಲಿಗೆ ಬಂದು ಮೊದಲೇ ಏನಾರ ರಿಜಿಸ್ಟರ್ ಮಾಡಿಸ್ಕೋಬೇಕಾ ಸರ್? ಕೆಲವು ನಂಬರ್ಗಳು ಕೆಳಗಡೆ ಕಟ್ಟಿದ್ದೀವಿ. ಅವ್ರಿಗೆ ಏನಾರ ಕಿಡ್ನಿ ಫೇಲ್ಯೂರ್ ಆಗಿದ್ದು, ತಪ್ಪು ಕಿಡ್ನಿ ಡಯಾಲಿಸಿಸ್ ಅಲ್ಲಿದ್ದ ಪೇಷಂಟ್ಸ್ಗಳಾಗಲಿ, ಇಲ್ಲ ಕ್ರಿಯಾಟಿನ್ ರೈಸ್ ಆಗಿರೋಂಥವ್ರಿಗೆ ಹಳೆಯ ಪೇಪರ್ಸ್ ಅಂತ ಇರುತ್ತೆ, ಡಯಾಗ್ನೋಸ್ಟಿಕಲ್ ಇನ್ವೆಸ್ಟಿಗೇಷನ್ಸ್, ಅದು ಸಮೇತ ಬರಬೇಕು. ಕೆಲವು ನಂಬರ್ಗಳನ್ನೆಲ್ಲ ಮೆನ್ಷನ್ ಮಾಡಿದ್ದೀವಿ ಅಲ್ಲಿ. ಆ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಬಂದರೆ ಒಳ್ಳೆಯದು ಮೇಡಮ್. ಸರ್, ಇನ್ನೊಂದು ನೀವು ಹೇಳಿದ್ರಿ ಹೈ ರಿಸ್ಕ್ ಇರೋರಿಗೆಲ್ಲ ನಾವು ಟೆಸ್ಟ್ ಮಾಡಿಸ್ತೀವಿ ಅಂತ. ಒಂದು ಮಧುಮೇಹ ಇರುವಂಥವರು ಮತ್ತೆ ಅಧಿಕ ರಕ್ತದೊತ್ತಡ ಇರುವಂಥವರು, ಜೊತೆಗೆ ಕಿಡ್ನಿಯನ್ನು ಚೆನ್ನಾಗಿ ಇಟ್ಕೋಬೇಕಪ್ಪ ಅಂತ ಅನ್ನುವಂಥವ್ರು, ಹೇಗೆ ಅವರು, ನೀವು ಹೇಳಿದ್ರಿ ಈಗ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋದು ನಮ್ಮ ಬದಲಾದ ಜೀವನ ಶೈಲಿಯಿಂದ ಅಂತ, ಹೇಗೆ ಕಿಡ್ನಿಯನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂತ
ಅಂತಂದ್ರೆ ಜೀವನ ಶೈಲಿನ ಹೇಗೆ ಮಾರ್ಪಾಡು ಮಾಡ್ಕೋಬೇಕು? ಈಗ ನಾವು ಹೇಳಿದ್ವಿ, ಯಾಕೆ ನೀವು ಹೇಳಿದ್ರಿ, ಒಂದು ಕ್ವಶನ್ ಕೇಳಿದ್ರಿ, ಈ ನಡುವೆ ಯಾಕೆ ಕಿಡ್ನಿ ಪ್ರಾಬ್ಲಮ್ಗಳು ಜಾಸ್ತಿ ಕಾಣ್ತಾ ಇದೆ ಅಂತ. ಯಾಕಂದ್ರೆ ಈ ನಡುವೆ ಬದಲಾದ ಜೀವನ ಶೈಲಿಯಿಂದನೇ ಅದು ಕಿಡ್ನಿ ಪ್ರಾಬ್ಲಮ್ಗಳು ಜಾಸ್ತಿ ಕಾಣ್ತಾ ಇದೆ. ಈಗ ನಾವು ಡಯಾಬಿಟಿಸ್ನ ಈಗ ಆಲ್ಮೋಸ್ಟ್ 10-20 ಇಯರ್ಸ್ ಇನ್ನು ಏಜ್ ಕಡಿಮೆ ಇರೋರ್ಗು ನೋಡ್ತಾ ಇದೀವಿ. ಆ ಹಳೆ ಕಾಲದಲ್ಲಿ ಡಯಾಬಿಟಿಸ್, ಹೈಪರ್ ಟೆನ್ಷನ್ಸ್ ಅಂತ ಹೇಳಿ ಲೈಫ್ ಸ್ಟೈಲ್ ಡಿಸೀಸಸ್ ಬಹಳ ಕಡಿಮೆ ಇತ್ತು. ಯಾಕಂದ್ರೆ ಅವರೆಲ್ಲ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ರು, ಔಟ್ಡೋರ್ ವರ್ಕ್ ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗಿತ್ತು. ಇವಾಗೆಲ್ಲ ಸೆಡೆಂಟ್ರಿ ಲೈಫ್ ಆಗ್ಬಿಟ್ಟಿದೆ. ಎಲ್ಲರೂ ಕಂಪ್ಯೂಟರ್ ಮುಂದೆ ಆಮೇಲೆ ಕುತ್ಕೊಂಡು ಫಾಸ್ಟ್ ಲೈಫ್ ಥಿಂಕಿಂಗ್, ಅಂದ್ರೆ ಫಾಸ್ಟ್ ಆಗಿ ಏನೋ ಮಾಡಬೇಕು, ಆಂಗ್ಸೈಟಿ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ಏನಾಗುತ್ತೆ, ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೆ ಮತ್ತು ಹೈಪರ್ ಟೆನ್ಷನ್ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಹೇಗೆ ಕಿಡ್ನಿ ಕಾಯಿಲೆಗಳನ್ನ ತಡೆಗಟ್ಟಬಹುದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅಂದ್ರೆ, ಸೊ ಹೈ ರಿಸ್ಕ್ ಪೇಷಂಟ್ಸ್ ಅಂತ ಹೇಳ್ತೆ, ಈ ಡಯಾಬಿಟಿಸ್ ಇರೋರಿಗೆ, ಹೈಪರ್ ಟೆನ್ಷನ್ಸ್ ಇರೋರಿಗೆ, ಸ್ಮೋಕರ್ಸ್ಗೆ, ಫ್ಯಾಮಿಲಿ ಹಿಸ್ಟ್ರಿ ಇರೋ ಡಯಾಬಿಟಿಸ್ ಇರೋರಿಗೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಡಿಸೀಸ್ ಇರೋರಿಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು. ಸಪೋಸ್ ಡಯಾಬಿಟಿಸ್ ಇರೋರಿಗೆ ಶುಗರ್ನ ಕಂಟ್ರೋಲ್ ಇಟ್ಕೊಂಡ್ರೆ ಆವಾಗ ಅದರಿಂದ ಕಿಡ್ನಿ ಡ್ಯಾಮೇಜ್ಗಳನ್ನ ತಡೆಗಟ್ಟಬಹುದು. ಈಗ BP ಜಾಸ್ತಿ ಇರುತ್ತೆ, ಅವ್ರಿಗೂ ಅಷ್ಟೇ BP ಜಾಸ್ತಿ ಇರೋರು ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಅವ್ರಿಗೆ ನಾವು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಇದೆರಡು ಇಂಟರ್ ರಿಲೇಟೆಡ್ ಅಲ್ವಾ? ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇರೋವಾಗ BP ಜಾಸ್ತಿ ಆಗ್ತದೆ. ಹೌದು, ಕಿಡ್ನಿ ಫೇಲ್ಯೂರ್ ಆದಾಗ್ಲೂ ಹೈಪರ್ ಟೆನ್ಷನ್ ಆಗುತ್ತೆ, ಹೈಪರ್ ಟೆನ್ಷನ್ಸ್ ಇಂದನೂ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಇಂಟರ್ ರಿಲೇಟೆಡ್. ಅದನ್ನು ಮಾಡ್ಕೋಬಹುದು. ಆಮೇಲೆ ಇನ್ನೊಂದಂದ್ರೆ, ಈಗ ನಾವು ದೈನಂದಿನ ಹೇಗೆ ಎಕ್ಸರ್ಸೈಸ್ ಮಾಡಬೇಕು, ಹೆಲ್ತಿ ಲೈಫ್ ಸ್ಟೈಲ್ಸ್, ಹೆಲ್ತಿ ಡಯಟ್. ಹೆಲ್ತಿ ಡಯಟ್ ಅಂದ್ರೆ ಗ್ರೀನ್ ಲೀಫಿ ವೆಜಿಟಬಲ್ಸ್, ಅನ್ಪ್ರೋಸೆಸ್ ಫುಡ್ ಎಲ್ಲ. ಈಗೆಲ್ಲ ಏನಾಗಿದೆ, ಪ್ರೋಸೆಸ್ ಫುಡ್, ಸಾಲ್ಟಿ ಫುಡ್ ಇರುತ್ತೆ, ಅದನ್ನ ನಾವು ಸ್ಟಾಪ್ ಮಾಡಬೇಕು. ಆಮೇಲೆ ಸ್ಮೋಕಿಂಗ್ ಮಾಡೋರನ್ನ ದೇ ಹ್ಯಾವ್ ಟು ಕ್ವಿಟ್ ಸ್ಮೋಕಿಂಗ್. ಫ್ಯಾಟಿ ಆಸಿಡ್, ಆಯಿಲ್ಸ್ ಜಾಸ್ತಿ ಯೂಸ್ ಮಾಡೋದು, ಸಾಲ್ಟ್ ಜಾಸ್ತಿ ಯೂಸ್ ಮಾಡೋದು, ಇದರಿಂದನೂ ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ, ಒಂದು 8 to 10 ಗ್ಲಾಸಸ್ ಆಫ್ ವಾಟರ್ ತೊಗೋಬೇಕು. ಆ್ಯಂಡ್ ಆಲ್ಕೋಹಾಲ್ ತೊಗೊಳ್ಳೋರು ಮಿನಿಮಲ್ ಆಲ್ಕೋಹಾಲ್ ಕನ್ಸಂಪ್ಷನ್ಸು. ಮತ್ತು ಡೈಲಿ ಎಕ್ಸಸೈಸ್, ಅಟ್ಲೀಸ್ಟ್ 30 to 40 minutes ಆಫ್ ಎಕ್ಸಸೈಸ್ ಮಾಡಿದ್ರೆ ಅದು ನಮ್ಗೇನಾಗುತ್ತೆ, ಕಿಡ್ನಿ ಪ್ರಾಬ್ಲಮ್ಗಳು ಸಹಾಯ ಆಗುತ್ತೆ, ತೊಂದರೆಗಳ ಕಡಿಮೆ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಕಿಡ್ನಿಯ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು, ಮತ್ತೆ ಕಿಡ್ನಿ ಯಾಕೆ ವಿಫಲ ಆಗುತ್ತೆ, ಅದಕ್ಕೇನು ಕಾರಣಗಳು, ಮತ್ತು ಅದನ್ನು ಹೇಗೆ ಚೆನ್ನಾಗಿ ಇಟ್ಕೋಬಹುದು, ಮತ್ತು ಸಮಸ್ಯೆಗಳಾದಾಗ ಯಾರನ್ನು ಕಾಣಬೇಕು ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕಿಡ್ನಿಯ ವೈಫಲ್ಯಕ್ಕೆ ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ನರೇಂದ್ರ ಎಸ್. ಇವರೊಂದಿಗೆ ಸುಜಾತ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.